ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಹಾಗೆ ನೇಮಕಾತಿ ಸಂಬಂಧ ನಿನ್ನೆ ಬಂದ್ಬಿಟ್ಟು ಮಹತ್ವದ ದಿನ ಕೂಡ ಆಗಿತ್ತು. ಅಫಿಷಿಯಲ್ ಆಗಿ ಒಂದು ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ, ನೇಮಕಾತಿನ ಕೂಡ ಮಾಡಬಹುದು ಅಂತ ಹೇಳಿ. ಬಟ್ ಕಂಡೀಷನ್ಸ್ ಕೂಡ ಕೋರ್ಟ್ ತೀರ್ಪು ಕೊಟ್ಟಿದೆ. ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ನೋಡೋದಾದ್ರೆ ರಾಜ್ಯ ಸರ್ಕಾರದಲ್ಲಿ ನಿಮಗೆ ನೇಮಕಾತಿ ನಿಮಗೆ ಗೊತ್ತಿರೋ ಹಾಗೆ ಇಂಟರ್ನಲ್ ರಿಸರ್ವೇಶನ್ ಇರೋ ಕಾರಣ ಗೊಂದಲ ಕೂಡ ಆಗಿತ್ತು. ಅದರ ವಿರುದ್ಧ ನಿಮಗೆ ಕೋರ್ಟ್ಗೆ ಹೋಗಿದ್ರು. ನಂತರ ಕೋರ್ಟ್ ಕೂಡ ಸ್ಟೇ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಯಾವುದೇ ನೇಮಕಾತಿ ಪ್ರಕ್ರಿಯೆ ನಡೀತಾ ಇರಲಿಲ್ಲ. ಕಳೆದ 4 ವರ್ಷದಿಂದ ಸರಿಯಾಗಿ ನೇಮಕಾತಿ ಪ್ರಕ್ರಿಯೆ ಕೂಡ ಆಗಿಲ್ಲ. ಹೀಗಾಗಿ 50% ಮೀಸಲಲ್ಲಿ ಹುದ್ದೆ ನೇಮಕಕ್ಕೆ ಅರ್ಜಿಗೆ ಹೈಕೋರ್ಟ್ ಒಪ್ಪಿಗೆ ನೀಡಿದೆ. ರಾಜ್ಯ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ 50% ಮೀಸಲಾತಿಯನ್ನು ನೇಮಕಾತಿ ಮುಂದುವರೆಸಿ ಆದೇಶವನ್ನು ವಿತರಿಸಲು ಅವಕಾಶ ಕಲ್ಪಿಸಲು ಅನುಮತಿ ಕೋರಿ ಸೂಕ್ತ ಅರ್ಜಿ ಸಲ್ಲಿಸುವುದಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಅವಕಾಶ ಕಲ್ಪಿಸಿದೆ ಅಂತ ಮಾಹಿತಿ ಬಂದಿದೆ. ಬಿಕಾಸ್ ಏನಾಗುತ್ತೆ ಅಂದ್ರೆ ನಿಮಗೆ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸಂಬಂಧ ನಿಮಗೆ 15ರಿಂದ 17% ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ 3ರಿಂದ 7% ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿತ್ತು. ಇದು ಸಾಕಷ್ಟು ಸಮಸ್ಯೆ ಕೂಡ ಆಗಿತ್ತು. ಇದು ಕಾನೂನಿನ ಬಾಹಿರ ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯ ಘಟಕಾಧ್ಯಕ್ಷ ಮಹೇಂದ್ರನ್ ಅವರು ಅರ್ಜಿ ಸಲ್ಲಿಸಿದ್ರು. ಮಂಗಳವಾರ ಮುಖ್ಯ ನ್ಯಾಯಮೂರ್ತಿ ಬಕ್ರು ಅವರು ನೇತೃತ್ವದಲ್ಲಿ ವಿಭಾಗೀಯ ಪೀಠದಲ್ಲಿ ಕೂಡ ವಿಚಾರಣೆ ಕೂಡ ಬಂತು. ವಿಚಾರದಲ್ಲಿ ಏನಾಗುತ್ತೆ ಸರ್ಕಾರದ ಪರ ಅಡ್ವೊಕೇಟ್ ಬಂದ್ಬಿಟ್ಟು 56% ಮೀಸಲಾತಿ ಆಧರಿಸಿ ನಾವು ಆಲ್ರೆಡಿ ಹಲವು ಸರ್ಕಾರಿ ಹುದ್ದೆಗಳ ನೇಮಕಾತಿ ಕೂಡ ಅಧಿಸೂಚನೆ ಕೂಡ ಮಾಡಿದೀವಿ. ನೇಮಕಾತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಅಂತ ಕೂಡ ಹೇಳಿದ್ರು. ಆದ್ರೆ ಮೀಸಲಾತಿ ಹೆಚ್ಚಿಸಿರುವುದರಿಂದ ಅನುಸಾರ ಹೊಸದಾಗಿ ಯಾವುದೇ ನೇಮಕಾತಿ ಮಾಡೋಂಗಿಲ್ಲ ಅಂತ ಹೇಳಿ 2025 ನವೆಂಬರ್ 27ರಂದು ಬಂದ್ಬಿಟ್ಟು ಹೈಕೋರ್ಟ್ ಮಧ್ಯಂತರ ಆದೇಶ ಮಾಡುತ್ತೆ. ಹೈಕೋರ್ಟ್ ಮಧ್ಯಂತರ ಆದೇಶ ಈ ಹಿಂದೆ ಏನ್ ಮಾಡುತ್ತೆ ಅಂದ್ರೆ ಮುಂದಿನ ಆದೇಶದವರೆಗೂ ಯಾವುದೇ ರೀತಿ ನೇಮಕಾತಿ ಮಾಡಂಗಿಲ್ಲ ಅಂತ. ಆ ನಿಟ್ಟಿನಲ್ಲಿ ಹಾಲಿ ಅರ್ಜಿಗಳನ್ನ ನ್ಯಾಯಾಲಯ ನಿರ್ಧರಿಸುವವರೆಗೂ ಹೆಚ್ಚುವರಿ 6% ಮೀಸಲಾತಿ ಅನ್ವಯಿಸುತ್ತಿಲ್ಲ. ಲೈಕ್ ಈ ಅರ್ಜಿ ವಿಚಾರಣೆ ಆಗೋವರೆಗೂ ನಿಮಗೆ ಎಕ್ಸ್ಟ್ರಾ ಅಡಿಷನಲ್ ನಿಮಗೆ ನೇಮಕಾತಿ 56% ಅಲ್ಲಿ 6% ನಿಮಗೆ ಅದು ಅಪ್ಲಿಕೇಬಲ್ ಕೂಡ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಈಗ ಕೋರ್ಟ್ ಆದೇಶ ಕೊಟ್ಟಿರೋದು 50%. ಈ ಹಿಂದೆ ಹೇಗಿತ್ತು 50%, ಅದೇ ಆಧಾರದ ಮೇಲೆ ನಿಮಗೆ ನೇಮಕಾತಿ ಕೂಡ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಉಳಿದ 6% ಬಂದ್ಬಿಟ್ಟು ನ್ಯಾಯಾಲಯ ನಿರ್ಧಾರ ಕೂಡ ಮಾಡುತ್ತೆ, ಅದಕ್ಕೆ ಅವಕಾಶ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಈ ಕುರಿತು ಅರ್ಜಿ ಸಲ್ಲಿಸೋದನ್ನ ಅರ್ಜಿನ ವೆರಿಫೈ ಕೂಡ ಮಾಡ್ತೀವಿ ಅಂತೇಳಿ ನೆಕ್ಸ್ಟ್ ಬಂದ್ಬಿಟ್ಟು ಫೆಬ್ರವರಿ 12ನೇ ತಾರೀಕಿಗೆ ನಿಮಗೆ ಮುಂದೂಡಿಕೆ ಮಾಡಿದ್ದಾರೆ. ಫೆಬ್ರವರಿ 12ನೇ ತಾರೀಕಿಗೆ ನೆಕ್ಸ್ಟ್ ಹಿಯರಿಂಗ್ ಕೂಡ ಆಗುತ್ತೆ. ಈಗ ಹೈಕೋರ್ಟ್ ನೋಡೋದಾದ್ರೆ ಹೈಕೋರ್ಟ್ ಒಪ್ಪಿಗೆ ನೀಡಿದೆ ಅಂತೆ. ಹೈಕೋರ್ಟ್ ಯಾವ್ದಕ್ಕೆ ಒಪ್ಪಿಗೆ ನೀಡಿದೆ ಅಂದ್ರೆ 56ಗೆ ಒಪ್ಪಿಗೆ ನೀಡಿಲ್ಲ. ಹೈಕೋರ್ಟ್ ಬಂದ್ಬಿಟ್ಟು 50% ಮೀಸಲಾತಿಗೆ ಅಪ್ಲಿಕೇಬಲ್ ಒಪ್ಪಿದೆ. ಮಧ್ಯಪ್ರದೇಶ, ತಮಿಳುನಾಡು ಸೇರಿದಂತೆ ಇಲ್ಲೂ ಕೂಡ ಇದೇ ರೀತಿ ಕೂಡ ಆಗಿತ್ತು. ಅದು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಬಂದ್ಬಿಟ್ಟು ಈ ಪ್ರಕರಣ ಬಂದ್ಬಿಟ್ಟು ಫೆಬ್ರವರಿ 12ಕ್ಕೆ 2026ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಮೇನ್ ಏನಂದ್ರೆ ಇದರಲ್ಲಿ ರಾಜ್ಯ ಸರ್ಕಾರ ಬಂದ್ಬಿಟ್ಟು 50% ಮೀಸಲಾತಿಯಲ್ಲಿ ನಿಮಗೆ ನೇಮಕಾತಿ ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ. ಬಟ್ ನಿಮಗೆ 50% ಮೀರಿ 56% ಏನಾದ್ರು ಅವರು ಮಾಡೋಕೆ ಅಪ್ಲಿಕೇಬಲ್ ಆಗೋದಿಲ್ಲ. ಅಧಿಸೂಚನೆ ಕೂಡ ಮಾಡೋಕ್ಕಾಗೋದಿಲ್ಲ. ಆರ್ಡರ್ ಕಾಪಿ ಕೂಡ ನೀಡಬಹುದು ಅಂತ ಕೂಡ ಹೇಳಿದ್ದಾರೆ. ಮುಂದಿನ ವಿಚಾರಣೆ ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ಇರುತ್ತೆ. ಸರ್ಕಾರದ ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸರ್ಕಾರದವರು ಇಲ್ಲ ನಮಗೆ ರಿಸರ್ವೇಶನ್ ಮುಖ್ಯ, ಇತ್ಯರ್ಥ ಮಾಡಿ ನಾವು ನೇಮಕಾತಿ ಮಾಡ್ತೀವಿ ಅಂತ ಅಂದ್ರೆ ನಿಮಗೆ ನೇಮಕಾತಿ ಕಂಡಕ್ಟ್ ಆಗೋದಿಲ್ಲ. ಬಟ್ ಸರ್ಕಾರ ಕೋರ್ಟ್ ಸೂಚನೆ ಮೇಲೆ 50% ಈ ಹಿಂದೆ ಇರೋ ಪ್ರಕರಣ ನಾವು ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ ಬಂದ್ಬಿಟ್ಟು ಹೇಳ್ಬೋದು. ಇದು ಬಾಕಿ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.